ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಕನ್ನಡ ವ್ಯಾಕರಣದ MCQ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ಕನ್ನಡ ವರ್ಣಮಾಲೆಯಲ್ಲಿ 10 ಮಹಾಪ್ರಾಣಾಕ್ಷರಗಳು ಇವೆ. ಪ್ರತಿಯೊಂದು ವರ್ಗದ 2ನೇಯ ಮತ್ತು 4ನೇಯ ವ್ಯಂಜನಗಳು ಮಹಾಪ್ರಾಣಾಕ್ಷರಗಳಾಗಿವೆ. ಹಾಗಾಗಿ ಆಪ್ಷನ್ 4 10 ಎನ್ನುವುದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ವರ್ಷ ಪದದ ತದ್ಭವ ರೂಪ. ವರುಷ ಎನ್ನುವುದು ವರ್ಷ ಪದದ ತದ್ಭವ ರೂಪವಾಗಿದೆ. ಹಾಗಾಗಿ ಆಪ್ಷನ್ 3 ವರುಷ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ತುತ್ತ ತುದಿ ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ತುತ್ತ ತುದಿ ಈ ಪದವು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ತುದಿ ಪ್ಲಸ್ ತುದಿ ತುತ್ತ ತುದಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 2 ದ್ವಿರುಕ್ತಿ. ಮುಂದಿನ ಪ್ರಶ್ನೆ, ತ್ರಿಪದಿ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ. ತ್ರಿಪದಿ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ 3. 3 ಎಂದರೆ 3 ಅಂತ ಅರ್ಥ. ಆಪ್ಷನ್ 2 3 ಎನ್ನುವುದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಹಾಗಾಗಿ ಆಪ್ಷನ್ 4 5 ಎನ್ನುವುದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಬನ ಈ ಪದದ ತತ್ಸಮ ರೂಪ. ವನ ಎನ್ನುವುದು ಬನ ಪದದ ತತ್ಸಮ ರೂಪವಾಗಿದೆ. ಹಾಗಾಗಿ ಆಪ್ಷನ್ 2 ವನ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಕತ್ತಿಮಸೆ ಎಂಬುದು ಇದಕ್ಕೆ ಉದಾಹರಣೆ. ಕತ್ತಿಮಸೆ ಎಂಬುದು ಕನ್ನಡ ವ್ಯಾಕರಣದ ಭಾಗವಾದಂತಹ ನುಡಿಗಟ್ಟು ಪದವಾಗಿದೆ. ವಿಶೇಷಾರ್ಥ ನೀಡುವ ಪದವನ್ನು ನುಡಿಗಟ್ಟು ಎಂದು ಕರೆಯಲಾಗುತ್ತದೆ. ಪದಗಳ ಒಳ ಅರ್ಥ ಪ್ರಧಾನವಾಗಿರುತ್ತದೆ, ಅಂದರೆ ಪದಗಳ ಮೀನಿಂಗ್ ಇಂಪಾರ್ಟೆಂಟ್ ಆಗಿರುತ್ತದೆ. ಕತ್ತಿಮಸೆ ಈ ಪದದ ಅರ್ಥ ದ್ವೇಷ ಸಾಧಿಸು. ಇಲ್ಲಿರುವಂತಹ 4 ಆಪ್ಷನ್ಸ್ ಗಳಲ್ಲಿ 4ನೇ ಆಪ್ಷನ್ ಆದಂತಹ ನುಡಿಗಟ್ಟು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ. ಇಲ್ಲಿರುವಂತಹ 4 ಆಪ್ಷನ್ಸ್ ಗಳಲ್ಲಿ ಆಪ್ಷನ್ 1 ವೀರೇಶ ಎನ್ನುವುದು ಗುಣಸಂಧಿಗೆ ಉದಾಹರಣೆಯಾಗಿರುವ ಪದವಾಗಿದೆ. ವೀರೇಶ ಈ ಪದವನ್ನು ಬಿಡಿಸಿದಾಗ ವೀರ ಪ್ಲಸ್ ಈಶ ಎಂದು ಆಗುತ್ತದೆ. ವೀರ ಇದು ಪೂರ್ವ ಪದ ಮತ್ತು ಈಶ ಇದು ಉತ್ತರ ಪದವಾಗಿದೆ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅ ಎಂಬ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಈ ಎಂಬ ಸ್ವರವಿದೆ. ಅಕಾರಕ್ಕೆ ಈಕಾರ ಪರವಾದರೆ ಎ ಎಂಬ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಅಂದರೆ ಅ ಮತ್ತು ಈ ಸ್ವರಗಳು ಹೋಗಿ ಇವೆರಡರ ಸ್ಥಾನದಲ್ಲಿ ಎ ಎಂಬ ಸ್ವರವು ಆದೇಶವಾಗಿ ಬರುವುದು. ಹಾಗಾಗಿ ವೀರೇಶ ಎಂಬ ಪದವು ಗುಣಸಂಧಿಗೆ ಉದಾಹರಣೆಯಾಗಿರುವ ಪದವಾಗಿದೆ. ಮುಂದಿನ ಪ್ರಶ್ನೆ, ಅಂಬುಜ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ. ಅಂಬುಜ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ 4. ಈ 4 ಆಪ್ಷನ್ಗಳಲ್ಲಿ 2ನೇ ಆಪ್ಷನ್ ಆದಂತಹ 4 ಎನ್ನುವುದು ಸರಿಯಾದ ಉತ್ತರವಾಗಿದೆ. ಎನ್ನುವುದು ಅನುಸ್ವಾರದಿಂದ ಕೂಡಿದ ಅಕ್ಷರವಾಗಿದೆ ಮತ್ತು 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರವಾಗಿದೆ. ಹಾಗಾಗಿ ನಾವು ಗುರು ಚಿಹ್ನೆಯನ್ನು ಹಾಕುತ್ತೇವೆ. ಬು ಮತ್ತು ಜ ಈ 2 ಅಕ್ಷರಗಳು ಋಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳಾಗಿವೆ. ಹಾಗಾಗಿ ನಾವು ಲಘು ಚಿಹ್ನೆಯನ್ನು ಹಾಕುತ್ತೇವೆ. ನೆಕ್ಸ್ಟ್ ಕ್ವೆಶ್ಚನ್, ಷಟ್ಪದಿ ಪದದಲ್ಲಿರುವ ಸಾಲುಗಳ ಸಂಖ್ಯೆ. ಷಟ್ಪದಿ ಎಂದರೆ 6 ಸಾಲುಗಳಿರುವ ಪದ್ಯ. ಷಟ್ ಎಂದರೆ 6, ಪದಿ ಎಂದರೆ ಪಾದ ಅಥವಾ ಸಾಲು. 2ನೇ ಆಪ್ಷನ್ ಆದಂತಹ 6 ಎನ್ನುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಸಿಡುಕು ಮಿಡುಕು ಪದವು ಇದಕ್ಕೆ ಉದಾಹರಣೆಯಾಗಿದೆ. ಸಿಡುಕು ಮಿಡುಕು ಪದವು ಜೋಡು ನುಡಿಗೆ ಉದಾಹರಣೆಯಾಗಿದೆ. ಹಾಗಾಗಿ ಆಪ್ಷನ್ 3 ಜೋಡು ನುಡಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾದ ಪದ. ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳು ಸಾಮಾನ್ಯ ಅವ್ಯಯಗಳು ಆಗುತ್ತವೆ.
ಉದಾಹರಣೆಗೆ ಚೆನ್ನಾಗಿ, ನೆಟ್ಟಗೆ, ತಟ್ಟನೆ, ಬೇಗನೆ, ಮೆಲ್ಲಗೆ ಇತ್ಯಾದಿಗಳು. ಇಲ್ಲಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಮೂರನೇ ಆಪ್ಷನ್ ಸುಮ್ಮನೆ ಎನ್ನುವುದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾದ ಪದವಾಗಿದೆ. ಮುಂದಿನ ಪ್ರಶ್ನೆ, ಬಹುವಚನ ರೂಪದಲ್ಲಿರುವ ನಾಮಪದ ಇದು. ಮನೆಗಳು ಎನ್ನುವುದು ಬಹುವಚನ ರೂಪದಲ್ಲಿರುವ ನಾಮಪದವಾಗಿದೆ. ಹಾಗಾಗಿ ಆಪ್ಷನ್ 2 ಮನೆಗಳು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅಂಥದು, ಇಂಥದು ಪದಗಳು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರಕಾರವಾಚಕ. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವರು. ಉದಾಹರಣೆಗೆ ಅಂಥ, ಅಂಥದು, ಇಂಥ, ಅಂಥವಳು, ಇಂಥದು ಇತ್ಯಾದಿ. ಮುಂದಿನ ಪ್ರಶ್ನೆ, ಹಾದಿಲ್ ಈ ಪದದ ಗ್ರಾಂಥಿಕ ರೂಪ. ಆಪ್ಷನ್ 1 ಹಾದಿಯಲ್ಲಿ ಎನ್ನುವುದು ಹಾದಿಲ್ ಪದದ ಗ್ರಾಂಥಿಕ ರೂಪವಾಗಿದೆ. ಮುಂದಿನ ಪ್ರಶ್ನೆ, ಭಾವೈಕ್ಯ ಈ ಪದದಲ್ಲಿರುವ ಸಂಧಿ. ಭಾವೈಕ್ಯ ಪದದಲ್ಲಿರುವ ಸಂಧಿ ವೃದ್ಧಿ ಸಂಧಿಯಾಗಿದೆ. ಭಾವೈಕ್ಯ ಪದವನ್ನು ಬಿಡಿಸಿದಾಗ ಭಾವ ಪ್ಲಸ್ ಐಕ್ಯ ಎಂದು ಆಗುತ್ತದೆ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅ ಎನ್ನುವ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಐ ಎನ್ನುವ ಸ್ವರವಿದೆ. ಪೂರ್ವ ಪದದ ಅಂತ್ಯದಲ್ಲಿರುವ ಅ ಸ್ವರಕ್ಕೆ ಐ ಎಂಬ ಸ್ವರವು ಪರವಾದರೆ ಇವೆರಡರ ಸ್ಥಾನದಲ್ಲಿ ಐ ಎಂಬ ಸ್ವರವು ಆದೇಶವಾಗಿ ಬರುವುದು. ಹಾಗಾಗಿ ಭಾವೈಕ್ಯ ಪದದಲ್ಲಿರುವ ಸಂಧಿ ವೃದ್ಧಿ ಸಂಧಿಯಾಗಿದೆ. ಮುಂದಿನ ಪ್ರಶ್ನೆ, ತತ್ಸಮ ರೂಪದಲ್ಲಿರುವ ಪದ. ಪಕ್ಷಿ ಎನ್ನುವುದು ತತ್ಸಮ ರೂಪದಲ್ಲಿರುವ ಪದವಾಗಿದೆ. ಆಪ್ಷನ್ 1 ಪಕ್ಷಿ ಸರಿಯಾದ ಉತ್ತರವಾಗಿದೆ. ಲಾಸ್ಟ್ ಕ್ವಶನ್, ಬಾನ ಪದದ ಅರ್ಥ. ಬಾನ ಪದದ ಅರ್ಥ ಅನ್ನ. ಇಲ್ಲಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಆಪ್ಷನ್ 2 ಅನ್ನ ಎನ್ನುವುದು ಸರಿಯಾದ ಉತ್ತರವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.